ಆಗುತ್ತೆ, ಎಲ್ಲರೂ ಖುಷಿಯಾಗೇ ಇರ್ತಾರೆ. ಏನಾದರೂ ಈ ಸತಿ ಒಳ್ಳೇದಾಗ್ಬೋದು ಅಂತ. ನನ್ನ ಪ್ರಕಾರ ಕೇಂದ್ರ ಸರ್ಕಾರ ಈ ಸತಿ ಒಳ್ಳೆ ಬಜೆಟ್ ಮಂಡನೆ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲ ಸ್ಯಾಲ್ರಿಡ್ ಆಗಿರೋದ್ರಿಂದ ನಮಗೆ ಮೇನ್ ಟ್ಯಾಕ್ಸೇಷನ್ ಸ್ಲ್ಯಾಬ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಕೃಷಿ ಬಗ್ಗೆ ಅಂತೂ ಕಾನ್ಸಂಟ್ರೇಟ್ ಮಾಡಲೇಬೇಕು. ಸೆಂಟ್ರಲ್ ಗೌರ್ಮೆಂಟ್ ಇರೋದೇ ಜನನ ಹಾಳು ಮಾಡೋಕ್ಕೆ ಬಂದಿರೋದು, ಉದ್ಧಾರ ಮಾಡೋಕ್ಕೆ ಬಂದಿಲ್ಲ ಸೆಂಟ್ರಲ್ ಗೌರ್ಮೆಂಟು. ಎಲ್ಲ ಜನಸಾಮಾನ್ಯಕ್ಕೊಂದು ಅದಾನಿ ಅಂಬಾನಿ ಅವ್ರನ್ನ ಸಾಕಕ್ಕೆ ಬಂದರು ಅವ್ರು ಅಷ್ಟೇ. ಮೋದಿ ಮತ್ತೆ ಯಾರು ಏನು ಬಂದಿಲ್ಲ ಅವ್ರು. ನಾಳೆ ಜನಸಾಮಾನ್ಯರಿಗೆ ಅದೇ ಇಡ್ತಾರೆ ಬತ್ತಿ ಅಷ್ಟೇ ಅವ್ರು ಇಡೋದು. ದೇಶಗಳಲ್ಲಿ ಡೆನ್ಮಾರ್ಕ್ ಎಲ್ಲ ನೋಡ್ಕೊಳ್ಳಿ, ನಿಮಗೆ ಹಾಸ್ಪಿಟಲ್ಲು ಮತ್ತು ಈ ಎಜುಕೇಷನ್ ಕಂಪ್ಲೀಟಾಗಿ 50% ಟ್ಯಾಕ್ಸ್ ತೊಗೊಳ್ತಾರೆ, ಬಟ್ ಕಂಪ್ಲೀಟ್ ಫ್ರೀ ಕೊಡ್ತಾರೆ ಅದನ್ನು. ಸೊ ಹಾಸ್ಪಿಟಲ್ಲು ಮತ್ತು ಎಜುಕೇಷನ್ ಪರ್ಪಸ್. ಸೊ ಇಲ್ಲೂ ಅದೇ ಥರ ಬಂದರೆ ತುಂಬ ಅನುಕೂಲ ಆಗುತ್ತೆ, ನಮಗೆ ಜನಕ್ಕೆಲ್ಲ ಅನುಕೂಲ ಆಗುತ್ತೆ. ಯಾವ ಫ್ರೀ ಅವೆಲ್ಲ ಏನು ಬೇಡ ಮೇಡಮ್. ಬರೀ ಶ್ರೀಮಂತರಿಗೆ ಮಾತ್ರ ಅನುಕೂಲ ಆಗೋದು ಅಥವಾ ಬರೀ ಬಡವ್ರಿಗೆ ಮಾತ್ರ ಅನುಕೂಲ ಆಗೋ ಮಿಡ್ಲ್ ಕ್ಲಾಸ್ನವ್ರಿಗೂ ಅದರಿಂದ ಬೆನಿಫಿಟ್ ಆಗಬೇಕು, ಆ ಥರ ಇರಬೇಕು ಅಷ್ಟೇ, ಇನ್ನೇನು. ಅಂದ್ರೆ ಡೈಲಿ ನೀಡ್ಸ್ ಇರುತ್ತಲ್ಲ, ಎಸೆನ್ಷಿಯಲ್ಸು, ಹೌದು, ಅದ್ರ ಮೇಲೆಲ್ಲ ಟ್ಯಾಕ್ಸ್ಗಳು ಆದಷ್ಟು ಕಡಿಮೆ ಇರಬೇಕು. ಯಾವುದು ಆರೋಗ್ಯಕ್ಕೆ ಹಾನಿಕರ ಅಂತದ್ದು ನಿಮಗೆ ಗೊತ್ತಾಗ್ಬೋದು, ಅಂಥದಕ್ಕೆಲ್ಲ ಬೇಕಾದ್ರೆ ಜಾಸ್ತಿ ಹಾಕಿದ್ರು ಅಂದ್ರೆ ನಾ ಹೇಳೋದು ನಮ್ಗೆ ಅಂತಲ್ಲ, ಡಿಸ್ಕರೇಜ್ ಮಾಡ್ಬೋದು. ತಾಲಿಗೆ 6 ಗ್ರಾಮ್ 600 ರೂಪಾಯಿ ಅಂದ್ರೆ ಅಯ್ಯೋ ತಾಲಿ ಮಾಡ್ಸಕ್ ಆಯ್ತದ ಅಂತಿದ್ರು. ಇವಾಗ 16,000 ಆಗದೆ. ತಾಲಿ ಬಡವರಿಗೆ ಏನ್ ತಾಲಿ ಕೊಡ್ತೀರಾ? ಏನ್ ತಾಲಿ ಕೊಡ್ತೀರಾ? ಸೆಂಟ್ರಲ್ನವ್ರೇನು ಸ್ಟೇಟ್ನವ್ರೇನು ಯಾರು ಸರಿಯಾಗವ್ರೆ? ಯಾರು ಸರಿ ಇಲ್ಲ. ಸುಮ್ನೆ ಪಕ್ಷ ಎತ್ಕಟ್ಟೋದು, ಹಿಂದೂ ಮುಸ್ಲಿಂ. ಆಟೋದೋದು ಇದೆಲ್ಲ ಕಡಿಮೆ ಮಾಡಿದ್ರೆ ಮತ್ತೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಈ ಮಿಡ್ಲ್ ಕ್ಲಾಸ್ ಜನಕ್ಕೆ ಏನಾದ್ರು ಸಿಹಿ ಸುದ್ದಿ ಸಿಗುತ್ತೆ ಅನ್ಸುತ್ತೆ? ನೋಡ್ಬೇಕು ಸರ್, ನೋಡ್ಬೇಕು. ಸಿಹಿ ಸಿದ್ಧಿ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಏನ್ ಬದಲಾವಣೆ ಆಗ್ಬೇಕು ಬಜೆಟ್ ಅಲ್ಲಿ? ಏನೆಲ್ಲ ಚೇಂಜಸ್ ಆಗ್ಬೇಕು ಸರ್? ಅದೇ ಮಿಡ್ಲ್ ಕ್ಲಾಸ್ ಅವ್ರಿಗೆ ಒಳ್ಳೇದಾಗಬೇಕು. ಇದು ರೇಟ್ ಎಲ್ಲ ಕಡಿಮೆ ಆಗ್ಬೇಕು. ಅಕ್ಕಿ ಇವೆಲ್ಲ ಏನೇನಿದೆಯಲ್ಲ ಅವೆಲ್ಲ ಕಡಿಮೆ ಆಗ್ಬೇಕು. ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೆಲ್ಪ್ ಮಾಡಬೇಕು. ಯಾವ ವಸ್ತುಗಳು ಬೆಲೆ ಕಡಿಮೆ ಆಗ್ಬೇಕು ಅನ್ಸುತ್ತೆ? ಕೇಂದ್ರ ಸರ್ಕಾರದ ಬಗ್ಗೆ ನಿಮಗೆ ಗೊತ್ತು, ನಾವು ಹೇಳೋದೇ ಬೇಡ. ಯಾಕಂದ್ರೆ ಬಡವರಿಗೆ ಎಷ್ಟು ಹೊಣೆ ನಿಮಗೆ ಗೊತ್ತು. ಯಾಕಂದ್ರೆ ಅವ್ರ ಬಡ್ಜೆಟ್ಗಳೆಲ್ಲ ನಿಮಗೆ ಗೊತ್ತು. ರಾಜ್ಯ ಸರ್ಕಾರ ಮಾಡೋದನ್ನ ಬಡ್ಜೆಟ್ನೇ ಅವನ್ನು ಖಂಡಿಸ್ತಾರೆ. ಅವ್ರಂತೂ ನಮಗೇನು ಬಿಡುಗಡೆ ಮಾಡಲ್ಲ. ಅವ್ರು ಏನು ಮಾಡಿದ್ರೂ ಅವ್ರ ಪರವಾಗಿ, ನಾರ್ತ್ ಇಂಡಿಯಾಗೆ ಪರವಾಗಿ ಅವ್ರು ಮಾಡ್ಕೊಳ್ತಾರೆ ಹೊರತು ಸೌತ್ ಇಂಡಿಯಾ ಪರವಾಗಿ ನಮಗೇನು ಮಾಡಲ್ಲ. ಪೆಟ್ರೋಲ್ ಬಗ್ಗೆ ಕಡಿಮೆ ಆಗಬೇಕು, ಆಯಿಲ್ ಕಡಿಮೆ ಆಗಬೇಕು. ಮತ್ತು ಡೈಲಿ ನಾವು ಏನು ಯೂಸ್ ಮಾಡ್ತೀವಿ, ದವಸೆ ಆಗಲಿ, ಧಾನ್ಯ ಅದೆಲ್ಲ ರೇಟ್ ಜಾಸ್ತಿ ಆಗಿದೆ, ಅದೆಲ್ಲ ಕಡಿಮೆ ಆಗಬೇಕು. ಫಸ್ಟ್ ಆಫ್ ಆಲ್ ಏನು ಹೇಳೋದಂದ್ರೆ, ಈಗ ಸರ್ಕಾರಿ ನೌಕರರು ಫಿಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ಗೆ. ಆಮೇಲೆ ಸೀಲಿಂಗ್ ಜಾಸ್ತಿ ಆಗೋ ಬಗ್ಗೆ ಅದೊಂದಿದೆ. ಆಮೇಲೆ GST ರೇಟ್ಗಳಿದೆ. ಆಮೇಲೆ ಮಾಮೂಲಿ ದಿನಬಳಕೆ ವಸ್ತುಗಳು ಅದು ಸ್ವಲ್ಪ ನಿರೀಕ್ಷಿತ ಮಟ್ಟದಲ್ಲಿ ಕಮ್ಮಿ ಆಗುತ್ತೋ ಏನೋ, ಅದೊಂದು ಎಲ್ಲರಿಗೂ ಹಂಬಲ ಇದೆ. ನೋಡೋಣ, ಲೆಟ್ ಅಸ್ ಸಿ. ಒಳ್ಳೆ ಬಜೆಟ್ನ ಎಕ್ಸ್ಪೆಕ್ಟ್ ಮಾಡೋಣ. ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಯಾವುದೇ ತೊಂದರೆ ಆಗಬಾರ್ದು, ಯಾವುದೇ ಟ್ಯಾಕ್ಸ್ ಹೆಚ್ಚಿಗೆ ಹೊರೆ ಆಗಬಾರ್ದು, ಆ ಥರ ಅವರು ಡಿಸಿಷನ್ ತಗೊಂಡು ಮಾಡ್ತಾರೆ. ನೇಕಾರರ ಬಗ್ಗೆ, ಸಣ್ಣ ಉದ್ಯಮಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದ್ರ ಜೊತೆಗೆ ದೇಶವನ್ನು ಡೆವಲಪ್ಮೆಂಟ್ ಮಾಡಿ ಡೈಲಿ ನೀಡ್ಸಿಗೆ ಏನು ಯೂಸ್ ಆಗ್ತಿದೆ ಅದು ನಮಗೆ ಸ್ವಲ್ಪ ವರ್ಕೌಟ್ ಆದರೆ ಒಳ್ಳೇದಾಗುತ್ತೆ. ಆ್ಯಂಡ್ ಇಲ್ಲಿವರೆಗೂ ಚೆನ್ನಾಗೇ ನಡ್ಸ್ಕೊಂಡು ಬಂದಿದ್ದಾರೆ ಬಜೆಟ್. ಅಂತ ಏನು ಜನಸಾಮಾನ್ಯರಿಗೇನು ಹೊರೆ ಆಗಿಲ್ಲ. ಸೊ ನೋಡೋಣ, ಎಕ್ಸ್ಪೆಕ್ಟೇಷನ್ ಇದೆ. ಸೊ ಯಂಗ್ ಜನ್ರೇಷನ್ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ, ಜಾಬ್ ರಿಲೇಟೆಡ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಏನು ಹೇಳ್ತಾರೆ ನೋಡಿಕೊಂಡು ನೋಡೋಣ. ಗೊತ್ತಾ, ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇದೆ ಒಟ್ಟಿನಲ್ಲಿ ಮಿಡಲ್ ಕ್ಲಾಸರಿಗೆ. ಆ್ಯಂಡ್ ಇನ್ವೆಸ್ಟರ್ಸ್ಗಳು ಸುಮಾರು ಜನ ಫಂಡ್ಸ್ ಏನು ಹೊರಗಡೆ ಎಲ್ಲ ತೆಗೀತಿದ್ದಾರೆ, ಅದಕ್ಕೆ ಸ್ವಲ್ಪ ಇನ್ಫ್ಲೋ ಆಗಬೇಕು. ಸೊ ನಮ್ಮ ಮಾರ್ಕೆಟ್ಗೆ ಏನಿದೆ ಇನ್ಫ್ಲೋ ಆದರೆ ಫಂಡ್ಸ್ ಅದೊಂದು ಸ್ವಲ್ಪ ವರ್ಕ್. ಜನರಿಗೆ ಉಪಯೋಗವಾಗುವಂಥ ಬಜೆಟ್ ಬರಬೇಕು. ಬಡವರಿಗೆ ಹೆಚ್ಚಾಗಿ ಟ್ಯಾಕ್ಸ್ ಬರ್ಡನ್ ಕಮ್ಮಿ ಆಗಬೇಕು. ಯಾರು ದುಡಿಮೆಯಿಂದ ಬದುಕ್ತಾರೆ ಅವರಿಗೆ ಈ ಬಜೆಟ್ನಿಂದ ತುಂಬ ಸಹಾಯ ಆಗಬೇಕು. ಮೇಲ್ವರ್ಗದವರಿಗೆ ಟ್ಯಾಕ್ಸ್ ಹಾಕಲಿ ತೊಂದರೆ ಇಲ್ಲ, ಬಡವರ್ಗದವರಿಗೆ ಕನ್ಸೆಷನ್ ಕೊಡಬೇಕು ಆದಷ್ಟು. ಕೇಂದ್ರ ಸರ್ಕಾರದ ಬಡ್ಜೆಟ್ಟು ಈಗ ಏನಾಗ್ತಾ ಇದೆ ಅದೆಲ್ಲ ಕೂಡ ನಮ್ಮ ನರೇಂದ್ರ ಮೋದಿಯವರು ಆದಷ್ಟು ಜನಗಳ ಒಂದು ಕಡು ಬಡವರ ಅದನ್ನು ಆಧಾರವಾಗಿ ಇಟ್ಕೊಂಡು ಸೊ ಬಡ್ಜೆಟನ್ನು ಮಾಡಿದ್ರೆ ನಮಗೆ ಖುಷಿ ಕೊಡ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈಗ ಏನು ಭಾರತ ದೇಶ ನಾವು ನೋಡ್ತಾ ಇದ್ದೀವಿ, ತುಂಬ ಬಡವರು ಇರ್ತಕ್ಕಂಥದ್ದು, ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದವರು ಬಡ್ಜೆಟ್ ಮಾಡಬೇಕಾದ್ರೆ ಇದನ್ನು ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬಡತನ ಅಂದರೆ ಮಧ್ಯಮ ವರ್ಗದವ್ರನ್ನ ಉದ್ದೇಶವಾಗಿ ಇಟ್ಕೊಂಡು
ಎಲ್ಲ ರೀತಿಯಲ್ಲೂ ಕೂಡ ಬಡ್ಜೆಟ್ ಏನು ಕಮ್ಮಿ ಮಾಡಿದ್ರೆ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಏನೇನು ಆಗ್ತಾ ಇದೆ ಅದೆಲ್ಲ ನೋಡಿಕೊಂಡು ಆದಷ್ಟು ಬೆಲೆ ಏರಿಕೆನ ಕಮ್ಮಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್.